ಹಲೋ ನಮಸ್ಕಾರ, ಹೇಗಿದ್ದೀರೋ? ಕಲ್ಲು ತೂರಾಟಗಳ ಬಾಗಲಕೋಟೆಯಲ್ಲಿ ಕಲ್ಲು ತೂರಾಟದ ಬಗ್ಗೆ ನಿನ್ನೆ ಮಾತಾಡಬೇಕಾಗಿತ್ತು. ವೈಯಕ್ತಿಕ ಕಾರಣಗಳಿಂದ ಮಾತಾಡೋಕ್ಕಾಗಲಿಲ್ಲ. ಯಾರೋ ಒಂದಿಷ್ಟು ಹಿಂದೂ ಧರ್ಮದ ಕಿಡಿಗೇಡಿಗಳು ಕೃತ್ಯವನ್ನು ಎಸಗಿದಾಗ ಹಿಂದೂ ಧರ್ಮವೇ ಅವರಿಗೆ ಕಿಡಿಗೇಡಿ ಕೃತ್ಯವನ್ನು ಮಾಡೋದಕ್ಕೆ ಪ್ರೇರೇಪಣೆ ನೀಡ್ತು ಅಂತ ಯಾರಾದರೂ ವಾದ ಮಾಡಿದ್ರೆ ಅದನ್ನು ನಾನು ಒಪ್ಪಕ್ಕೆ ಹೋಗಲ್ಲ. ಅದೇ ರೀತಿ ಮುಸ್ಲಿಂ ಕ್ರೈಸ್ತ ಧರ್ಮದ ಕಡೆಯಿಂದ ಆ ಧರ್ಮದಲ್ಲಿ ಹುಟ್ಟಿದವರು ಅದು ಯಾಕೆ ಹುಟ್ಟಿದ್ರೋ ಇಂಥ ನನ್ನ ಮಕ್ಕಳು, ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಕೃತ್ಯ ಅದು ಧರ್ಮಕ್ಕೆ ಸಂಬಂಧಪಡಲ್ಲ. ಇಂಥ ನನ್ನ ಮಕ್ಕಳಿಂದ ಈ ಧರ್ಮಗಳಿಗೆ ಕೆಟ್ಟ ಹೆಸರು. ಅದೇ ಮಾತನ್ನು ನಾನು ಪದೇ ಪದೇ ಹೇಳ್ತಾ ಯಾಕ್ರೋ ಕಲ್ಲು ತೂರ್ತೀರಾ? ನಾಗಮಂಗಲದಲ್ಲಿ ಗಣೇಶನ ಮೆರವಣಿಗೆ ನಡೀತು, ಕಲ್ಲು ತೂರಾಟ ಆಯಿತು. ಮದ್ದೂರಿನಲ್ಲಿ ಗಣೇಶನ ಮೆರವಣಿಗೆ ನಡೀತು, ಕಲ್ಲು ತೂರಾಟ ಆಯಿತು. ಮದ್ದೂರಿನಲ್ಲಿ ಮಸೀದಿಯ ರಸ್ತೆಯಲ್ಲಿ ಹೋಗುತ್ತಿದ್ದಂತಹ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ. ನಾಗಮಂಗಲದಲ್ಲಿ ಮಸೀದಿಯ ರಸ್ತೆಯಲ್ಲಿ ಮೆರವಣಿಗೆ ಹೋಗ್ತಾ ಇತ್ತು, ಕಲ್ಲು ತೂರಾಟ. ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿಯ ಪ್ರಯುಕ್ತ ಹಳೆ ಬಾಗಲಕೋಟೆಯ ಕಿಲ್ಲಾ ಓಣಿಯ ಪಂಕ ಮಸೀದಿಯ ಸಮೀಪದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಅಂಗವಾಗಿ ಮರಾಠ ಹಿತಚಿಂತಕ ಸಂಘದ ನೇತೃತ್ವದಲ್ಲಿ ಶಿವಾಜಿ ಪ್ರತಿಮೆಯ ಮೆರವಣಿಗೆ ಹೋಗ್ತಾ ಇತ್ತು. ಅವ್ರ ಮೇಲೆ ಕಲ್ಲು ತೂರಾಟ. ಯಾಕೆ ಕಲ್ಲು ತೂರಾಡ್ತೀರಾ? ಯಾವ ಡೈರೆಕ್ಷನ್ ಮೇಲೆ ಈ ಕೆಲಸ ಆಗ್ತದೆ? ನಿಮ್ಮ ಮೆದುಳಿಗೆ ಹೋಗಿರುವ ಆ ವಿಷ ಏನು? ಈ ಥರದ ವಿಷಯದ ವಿಷ ಹೊಕ್ಕಿಸಿದವರು ಯಾರು? ಧರ್ಮ ಏನಾದರೂ ಹೇಳಿದೆಯಾ? ಈ ಥರದೊಂದು ಚರ್ಚೆಗೆ ಕಾರಣ ಆಗ್ತಿದ್ರಲ್ರು ಪಾಪಿಗಳ. ಈ ಮೆರವಣಿಗೆ ಕಿಲ್ಲಾ ಅಂಬಾ ಭವಾನಿ ದೇವಸ್ಥಾನದಿಂದ ಪ್ರಾರಂಭವಾಗಿ ವಿವಿಧ ಮಾರ್ಗಗಳ ಮೂಲಕ ಸಾಗ್ತಾ ಇತ್ತು. ಆದರೆ ಈ ಮೆರವಣಿಗೆ ಮಸೀದಿ ಬಳಿ ಹಾದು ಹೋಗ್ತಾ ಇದ್ದಾಗ ಕಲ್ಲು ತೂರಾಟ ಆಗಿದೆ, ಚಪ್ಪಲಿಗಳನ್ನು ಎಸ್ತಿದ್ದಾರೆ. ಇಂತಹ ಸಂದರ್ಭದಲ್ಲೂ ಕೂಡ SP ಸಿದ್ಧಾರ್ಥ್ ಗೋಯಲ್ ಅವ್ರ ತಲೆಗೂ ಎಟ್ಟು ಬಿದ್ದಿದೆ, ಒಬ್ಬ ಕಾನ್ಸ್ಟೇಬಲ್ ತಲೆಗೂ ಕಲ್ಲು ಎಟ್ಟು ಬಿದ್ದಿದೆ. SP ಗೋಯಲ್ ತಲೆಯಿಂದ ರಕ್ತ ಹರಿದಿರೋದು ಇಲ್ಲಿ ಅವರ ಯೂನಿಫಾರ್ಮಲ್ಲಿ ಕಾಣಿಸ್ತಾ ಇತ್ತು. ಅಂಥ ಸಂದರ್ಭದಲ್ಲೂ ಕೂಡ ಸಿದ್ಧಾರ್ಥ್ ಗೋಯಲ್ ಅವರು ಶಾಂತಿಯನ್ನು ಕಾಪಾಡೋದು ಪ್ರಯತ್ನ ಪಡ್ತಾಯಿದ್ರು. ಪೊಲೀಸರ ಕೆಲಸ ಅದು ಮಾಡಲೇಬೇಕು ಬಿಡಿ. ಮೆರವಣಿಗೆ ಮಸೀದಿಯಿಂದ ತುಂಬ ದೂರ ಇತ್ತು. ಆ ಸಂದರ್ಭದಲ್ಲಿ ಕಲ್ಲು ಒಂದೆರಡು ಕಲ್ಲು ಬಂದು ಬಿದ್ದಿದೆ, ಚಪ್ಪಲಿ ಬಂದು ಬಿದ್ದಿದೆ, ಮೆರವಣಿಗೆ ಮೇಲೆ ಬಿದ್ದಿಲ್ಲ, ಶಿವಾಜಿ ಪ್ರತಿಮೆ ಮೇಲೆ ಬಿದ್ದಿಲ್ಲ ಹೇಳ್ತಾರೆ. ಪೊಲೀಸ್ ವರ್ಷನ್ ಆಗಿದೆ. ಹಿಂದೂ ಕಾರ್ಯಕರ್ತರು ಆ ಸಂಘಟನೆಗೆ ಸಂಬಂಧಪಟ್ಟವ್ರು ಏನು ಹೇಳ್ತಾರೆ, ನಮ್ಮ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಆಗಿದೆ ಅಂತೇಳಿ. ಪೊಲೀಸರು CCTV ದೃಶ್ಯಗಳನ್ನೆಲ್ಲ ಆಧರಿಸಿ ತನಿಖೆಗಳನ್ನು ಕೈಗೊಂಡರು. ಒಂದು 8 ಜನ ಪಾಪಿಗಳನ್ನು, ಬದುಕೋದಕ್ಕೆ ಲಾಯಕೇ ಇಲ್ಲದ ಅವಿವೇಕಿಗಳನ್ನು, ದುಷ್ಕರ್ಮಿಗಳನ್ನು, ಕಿಡಿಗೇಡಿಗಳನ್ನು, ಅಯೋಗ್ಯರನ್ನು, ದೇಶದ್ರೋಹಿಗಳನ್ನು ಅರೆಸ್ಟ್ ಮಾಡಿ ಬೆಳಗಾವಿಯ ಹಿಂಡಲಗ ಜೈಲಿಗೆ ಬಿಟ್ಟು ಬಂದಿದ್ದಾರೆ. ಇನ್ನು ಪಂಕ ಮಸೀದಿ ಅಧ್ಯಕ್ಷರು ಹೇಳಿದ್ರು, ನನಗೆ ಗೊತ್ತೇ ಇರಲಿಲ್ಲ, ನಾನು ಒಳಗಡೆ ಇದ್ದೆ, ಮಸೀದಿಯಿಂದ ಕಲ್ಲು ತೂರಾಟ ಆಗಿಲ್ಲ, ಮಸೀದಿ ಕಡೆಯಿಂದ ಆಗಿಲ್ಲ, ಆ ಬದಿಯಿಂದ ಆಗಿದೆ. ಪೊಲೀಸರು ಹೇಳ್ತಾರೆ, ತನಿಖೆ ನಡೀತಾ ಇದೆ, ಇನ್ನು ಅಂತಿಮ ರಿಪೋರ್ಟ್ ಬರಲಿ. ಈ ಸಂದರ್ಭದಲ್ಲಿ ನಾನು ಕೇಳೋದು ಒಂದೇ ಒಂದು ಪ್ರಶ್ನೆಯನ್ನು, ಈ ಕಲ್ಲು ತೂರಾಟ ಯಾಕೆ ಮಾಡ್ತೀರಾ? ಏನು ಮಸೀದಿ ರಸ್ತೆ ನಿಮ್ಮ ಅಪ್ಪನ ಮನೆ ಆಸ್ತಿನ? ಈ ದೇಶ ದೇವರು ದೈವದ ನಂಬಿಕೆ ಇರುವಂಥ ದೇಶ. ಪ್ರತಿ ಗಲ್ಲಿಗಳಲ್ಲೂ ಮಂದಿರ ಮಸೀದಿಗಳಿದ್ದಾವೆ. ಈ ರಸ್ತೆಯಲ್ಲಿ ಬರಬಾರ್ದು, ಈ ರಸ್ತೆಯಲ್ಲಿ ಬರಬಾರ್ದು, ಈ ರಸ್ತೆಯಲ್ಲಿ ಬಂದರೆ ಏನು ಕಿತ್ಕತ್ತೀರಾ ಅನ್ನೋ ಪ್ರಯತ್ನವನ್ನು ಮಾಡಿದಾಗ ಕಿತ್ಕೊಳ್ಳೋ ಪ್ರಯತ್ನವನ್ನೇ ಮಾಡ್ತೀರಾ, ಕಲ್ಲು ಹೊಡೆಯುವಂಥ ಪ್ರಯತ್ನವನ್ನು ಮಾಡ್ತೀರಾ. ಯಾವುದೇ ಒಂದು ಧರ್ಮದ ಆಚರಣೆ, ಯಾವುದೇ ಒಂದು ಸೆಲೆಬ್ರೇಷನ್, ಅದು ವ್ಯಕ್ತಿಗತವಾಗಿರಲಿ ಧಾರ್ಮಿಕವಾಗಿರಲಿ, ಅದನ್ನು ನನಗಿಷ್ಟದ ಪ್ರಕಾರ ನಾನು ಮಾಡೋ ಹಾಗೇ ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ವಿಪರ್ಯಾಸ. ನಾನು ಹಿಂದೂ ಧರ್ಮದವನು, ಬಹುಸಂಖ್ಯಾತ, ಅನೇಕ ರೀತಿಯ ಆಚಾರ ವಿಚಾರ ಸಂಪ್ರದಾಯಗಳ ಜೊತೆಗೆ ಬದುಕ್ತಾ ಇದ್ದೀನಿ. ಆದರೆ ನನ್ನ ಸಂಪ್ರದಾಯವನ್ನು, ನನ್ನ ಆಚರಣೆಯನ್ನು ನಾನು ನಿರಾತಂಕವಾಗಿ ಆಚರಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾನು ನಿರ್ದಿಷ್ಟವಾಗಿ ಇಂತಿಂಥ ಜಾಗದಲ್ಲೇ ಮೆರವಣಿಗೆ ಹೋಗಬೇಕಾಗಿದೆ, ಅಂದರೆ ಪ್ರೊಸೆಷನ್ ಹೋಗಬೇಕಾಗಿದೆ. ಕಿಲ್ಲಾದ ಅಂಬಾಭವಾನಿ ದೇವಸ್ಥಾನದಿಂದ ಶುರುವಾದಂತಹ ಆ ಪ್ರೊಸೆಷನ್ ಬೇರೆ ಎಲ್ಲಿ ಹೋದರೂ ಸಮಸ್ಯೆ ಆಗಲಿಲ್ಲ. ಮಸೀದಿ ಹತ್ತತ್ರ ಬರ್ತಿದ್ದಂಗೆ ಕಲ್ಲು ತೂರಾಟ. ಪ್ರಚೋದನೆ ಮಾಡಿದರು. ಈ ಪ್ರಕರಣದ ಪ್ರಚೋದನೆ ಆಗಿದ್ದೇ ಇಲ್ವೋ ಅಲ್ಲಿನ ಶಾಸಕರ ಸ್ಟೇಟ್ಮೆಂಟ್ ಅದು ಕೂಡ ತನಿಖೆ ಆಗಲಿ. ಪ್ರಚೋದನೆ ಇವತ್ತು ಚರ್ಚೆ ಆಗ್ತಾ ಇದೆಯಾ? ಚರ್ಚೆ ಆಗ್ತಿರೋದು ಕಲ್ಲು ತೂರಾಟ, ನಿಮ್ಮ ಆ್ಯಕ್ಷನ್ಗಳು. ಪ್ರಚೋದನೆ ಮಾಡೋದಂತಲೇ ಇಟ್ಕೊಳ್ಳಿ. ಯಾಕೆ ಪ್ರಚೋದನೆಗೆ ಒಳಗಾದ್ರಿ? ಪ್ರಚೋದನೆಗೆ ಒಳಗಾಗಲಿ ಅಂತಲೇ ಈ ಕೃತ್ಯಗಳನ್ನು ಮಾಡ್ತಾರೆ. ಪ್ರಚೋದನೆಗೆ ಒಳಗಾಗಲಿ ಅನ್ನೋದೇ ಅವರ ಉದ್ದೇಶವಾಗಿತ್ತು. ಈ ಥರ ಚರ್ಚೆಗಳು ನಿಲ್ತವ? ಈಗ ಮೊನ್ನೆ ಬೆಳಗಾವಿಯಲ್ಲಿ ಹಿಂದೂ ಸಮಾಜೋತ್ಸವ ಏನೋ ಕಾರ್ಯಕ್ರಮ ಆಯಿತು. ಮಹಾರಾಷ್ಟ್ರದ ನಾಂದೇಡ್ನ ಹರ್ಷ ಠಾಕೂರ್ ಅಂತ ಹೇಳಿ
ಒಬ್ಬ ಹಿಂದುತ್ವದ ಹೋರಾಟಗಾರ್ತಿ ಅಂತೆ, ಆಕೆನ ಭಾಷಣಕ್ಕೆ ಕರೆಸ್ಕೊಂಡಿದ್ರು. ಆ ಪ್ರೊಸೆಷನ್ ಕೂಡ ಹೋಗ್ತಾ ಇತ್ತು. ಅಲ್ಲೇ ಬೆಳಗಾವಿ ಒಂದು ಮಸೀದಿ ಮುಂದೆ ಆಕೆ ಏನು ಮಾಡಿದ್ಲು ನೀವೇ ನೋಡಿದ್ರಿ, ಕೇಸು ಆಯಿತು. ಬಾಗಲಕೋಟೆಯಲ್ಲಿ ಕಲ್ಲು ತೂರಾಟ ಯಾರು ಮಾಡಿದ್ರು, ಅವರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಇಟ್ಟಿದ್ದಾರೆ. ಮಹಾರಾಷ್ಟ್ರದ ನಾಂದೇಡ್ನಿಂದ ಬಂದಂಥ ಹರ್ಷು ಠಾಕೂರು ಮಸೀದಿಯನ್ನು ನೋಡಿ ಬಾಣ ಬಿಡೋ ಥರ ಮಾಡಿದ್ಲು. ಇವೆಲ್ಲ ಪ್ರಚೋದನೆ. ಎರಡೂ ಧರ್ಮದಲ್ಲೂ ಕೂಡ ಇಂಥ ಕಿಡಿಗೇಡಿ ನನ್ನ ಮಕ್ಕಳಿದ್ದಾರೆ, ಕಚಡ ನನ್ನ ಮಕ್ಕಳಿದ್ದಾರೆ. ಎರಡೂ ಧರ್ಮದಲ್ಲೂ ಕೂಡ ಇಂತಹ ಕೆಲವು ಕಿಡಿಗೇಡಿಗಳು ಮಾಡುವಂತಹ ನೀಚ ಕೆಲಸದಿಂದ ಇಡೀ ಸಮಾಜಗಳು, ಸಮುದಾಯಗಳು ಸಂಕಷ್ಟದಲ್ಲಿ ಉತ್ತರ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಸಂಕಷ್ಟದಲ್ಲಿ ಬದುಕುವಂಥ ಪರಿಸ್ಥಿತಿ ಏನು ಸಮರ್ಥನೆ ಮಾಡ್ಕೊಳಕ್ಕಾಗ್ತದೆ? ಏನು ಉತ್ತರ ಕೊಡೋದಕ್ಕೆ ಸಾಧ್ಯ? ಪದೇ ರಿಪೀಟ್ ಆದಾಗ ನಾಗಮಂಗಲ, ಮದ್ದೂರು, ಬಾಗಲಕೋಟೆ, ಯಾವುದೇ ಕಿಡಿಗೇಡಿ ಆಗಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ನಿಮ್ಮಪ್ಪನ ಜಹಾಗೀರ ಈ ದೇಶ. ಈಗ ಈ ದೇಶದಲ್ಲಿ ಏನೇ ಒಂದು ಪ್ರೊಸೆಷನ್ ಹೋಗಬೇಕಾದ್ರೆ ಅದು ಧಾರ್ಮಿಕವಾಗಿರಲಿ ಅಥವಾ ಯಾವುದೇ ಒಂದು ಸಮಾಜಕ್ಕೆ ಸೇರಿರಲಿ, ಪೊಲೀಸರ ಪರ್ಮಿಷನ್ ತಗೋಬೇಕು. ಇಂಥ ರಸ್ತೆಯಲ್ಲಿ ಹೋಗಬಾರ್ದು ಅಂತಹ ಅವರು ಕೂಡ ರಿಸ್ಟ್ರಿಕ್ಟ್ ಮಾಡಿರ್ತಾರೆ. ಅದೇ ದುರಂತ. ಆದರೆ ಪೊಲೀಸರು ಏನು ಮಾಡ್ತಾರೆ, ಕಾನೂನು ಏನು ಮಾಡುತ್ತೆ, ಆ ರಸ್ತೆಗಳಲ್ಲಿ ಹೋದರೆ ಹಿಂಗೆ ಕಲ್ಲು ತೂರಾಟಗಳಾಗ್ತಾವಲ್ಲ, ಹಾಗಾಗಿ ರಿಸ್ಟ್ರಿಕ್ಟ್ ಮಾಡ್ತಾರೆ. ತೀರಾ ಇದಕ್ಕೆ ಕಡಿಮೆ ಹಾಕೋಕ್ಕೆ ಸಾಧ್ಯನೇ ಇಲ್ಲ ಅಂದಾಗ ಪರ್ಮಿಷನ್ ಕೊಡ್ತಾರೆ. ಆದರೆ ಪೊಲೀಸರು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಕಾವಲಿಗೆ ನಿಂತಿರ್ತಾರೆ, ಯಾವುದೇ ರೀತಿಯ ಕೆಟ್ಟ ಘಟನೆಗಳು ಆಗದೇ ಇರಲಿ ಅಂತ. ಆದರೆ ಏನಾಗ್ತದೆ, ಅದನ್ನು ಮೀರಿ ಕಲ್ಲು ಬಂದು ಬೀಳುತ್ತದೆ, ಅದನ್ನು ಮೀರಿ ಚಪ್ಪಲಿ ಬಂದು ಬೀಳುತ್ತದೆ. ಪಾಪ ಸಿದ್ಧಾರ್ಥ ಗೋಯಲ್ SP ಅವರು ರಕ್ತ ಬರ್ತಾ ಇದ್ರು ಕೂಡ ಆ ನೋವನ್ನು ಕೂಡ ಸಹಿಸಿಕೊಂಡು ಶಾಂತಿನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಹ್ಯಾಟ್ಸ್ ಆಫ್ ಸರ್, ನೀವಂಥರನ್ನೆಲ್ಲ ನಾವು ತುಂಬ ಅಪ್ರಿಷಿಯೇಟ್ ಮಾಡಬೇಕು. ಈಗ ಕೆಲವು ವಿಚಾರದಲ್ಲಿ ಧಾರ್ಮಿಕ ಮುಖಂಡರ ಪಾತ್ರ ಬಹಳ ದೊಡ್ಡದಿರುತ್ತದೆ. ಇಂತಹ ಘಟನೆಗಳು ಬ್ಯಾಕ್ ಟು ಬ್ಯಾಕ್ ಆದಾಗ ತನ್ನ ಸಮುದಾಯದ ಯುವಕರಿಗೆ, ನೀಚರಿಗೆ ಬುದ್ಧಿ ಹೇಳಬೇಕಾಗುತ್ತೆ. ಇಲ್ಲ ಸಾಮಾಜಿಕವಾಗಿ ಬಹಿಷ್ಕಾರ ಆಗ್ತೀವಿ, ಧರ್ಮದಿಂದ ಹೊರಗಾಗ್ತೀವಿ ಅಂತ ಬೆದರಿಸಬೇಕಾಗ್ತದೆ. ಪರ್ಟಿಕ್ಯುಲರ್ ಆಗಿ ಈ ಥರದ ಘಟನೆಗಳು ಪದೇ ರಿಪೀಟ್ ಆಗ್ತಾ ಇದೆ. ಇದಕ್ಕೆ ಸೂಕ್ತವಾದಂಥ ಒಂದು ಕಾನೂನು ತರಬೇಕು. ಒಂದು ಧರ್ಮ ಕರ್ಮಗಳನ್ನು ನೀವು ಮನೆ ಒಳಗಡೆ ಇಟ್ಕೋಬೇಕು, ಬೀದಿಗೆ ತರಲೇಬಾರ್ದು. ಬೀದಿಗೆ ತರೋದಾದರೆ ಬೀದಿಯಲ್ಲಿ ಹೋಗುವಂಥ ಪ್ರೊಸೆಷನ್ ಮೇಲೆ, ಮೆರವಣಿಗೆ ಮೇಲೆ ಕಲ್ಲು ತೂರುವ, ಚಪ್ಪಲಿ ಎಸೆಯುವ, ಸಮಾಜದ ಶಾಂತಿಗೆ ಭಂಗವನ್ನುಂಟು ಮಾಡುವ, ಕಲ್ಲು ಹೊಡೆಯಲು ಪ್ರೇರೇಪಿಸುವ, ಚಪ್ಪಲಿ ಹೊಡೆಯಲು ಪ್ರೇರೇಪಿಸುವ, ಚಪ್ಪಲಿ ಹೊಡೆಯುವ, ಕಲ್ಲು ಹೊಡೆಯುವ ಎಲ್ಲದೂ ಕೂಡ ಇನ್ಕ್ಲೂಡ್ ಆಗ್ತದೆ ಇಲ್ಲಿ. ಒಂದು ವೇಳೆ ಪ್ರಚೋದನೆ ಇಲ್ಲದೆ ಅವ್ರು ಮಾಡಿದ್ರು ಅದು ಕೂಡ, ಪ್ರಚೋದನೆಯಿಂದ ಮಾಡಿದ್ರು ಕೂಡ, ಪ್ರಚೋದನೆಯೂ ಸೇರಿ, ಕಲ್ಲು ತೂರಾಟಗಳು ಸೇರಿ, ಚಪ್ಪಲಿ ಎಸೆತವು ಸೇರಿ ಒಂದಿಷ್ಟು ಕಾನೂನಿನಲ್ಲಿ ತಿದ್ದುಪಡಿ ತಂದು 10 ವರ್ಷ ಹೊರಗೆ ಬರಲೇಬಾರ್ದು. ಆ ಥರದೊಂದು ಕಾನೂನು ತರಬೇಕು. ಅವಕಾಶಗಳೇ ಸಿಗಬಾರ್ದು ಅವರಿಗೆ. ತನಿಖೆ ಮಾತ್ರ ಸೂಕ್ತವಾಗಿ ನಡಿಬೇಕು, ಪ್ರಾಮಾಣಿಕವಾಗಿ ನಡಿಬೇಕು. ಸಾಕಷ್ಟು ಸಾಕ್ಷಿ ಪುರಾವೆಗಳನ್ನು ಸಂಗ್ರಹಿಸಬೇಕು. ಇವನು ಮಾಡಿದ್ದು ನಿಜ ಅನ್ನೋದು ಸಾಬೀತು ಆದರೆ 10 ವರ್ಷ ಆತ ಜೈಲಿಂದ ಹೊರಗೇ ಬರಬಾರ್ದು. ಪ್ರಚೋದನೆ ಮಾಡಿದ್ರೋ, ಕಲ್ಲು ತೂರದ್ನೋ, ಚಪ್ಪಲಿ ಎಸೆದ್ರೋ ಅರೆಸ್ಟ್ ಆಗ್ತಾರೆ, ಜೈಲಿಗೆ ಹೋಗ್ತಾರೆ, ಬೇಲ್ ತಗೊಂಡು ಹೊರಗೆ ಬರ್ತಾರೆ ಅಷ್ಟೇ. ಕ್ಯಾ ಅಭಿ ಹುವಾನಿ 15 ದಿನ ಜೈಲು ಒತ್ತಚ್ಚು ಅಲ್ವೇನ್ರು. ತನ್ವೀರ್ ಹವಾಲ್ದಾರು, ಸದ್ದಾಮು, ಮಜ್ಜು ಕಮತಗಿ, ಫಯಾಜು, ಸರ್ಫರಾಜು, ಚಾವುಸ್ಸು, ರಿಯಾನ್ ಶೇಖು, ವಾಸಿಂ ಶೇಖು, ಆಯಾನ್ ಗುಲೇದಗುಡ್ಡ. ಉತ್ತರ ಕರ್ನಾಟಕದ ಸೂಫಿ ಶರಣರ ಪರಂಪರೆಗೆ, ಭಾವೈಕ್ಯತೆಗೆ, ಸಾಮರಸ್ಯಕ್ಕೆ ಬೆಂಕಿ ಇಟ್ಟಂತಹ ಕಿಡಿಗೇಡಿಗಳ ಹೆಸರುಗಳಿದು. ಯಾಕೆ ಸಾಯ್ತಾರೋ, ಅವರು ಹಾಗೆ ಮಾಡಿದ್ದು ಅದಕ್ಕೆ ನಾವು ಹೀಗೆ ಮಾಡಿದ್ದೆವು, ಅವರು ಸಗಣಿ ತಿಂದರು ಅದಕ್ಕೆ ನಾವು ಸಗಣಿ ತಿಂದೆವು. ಯಾವುದೇ ಕೃತ್ಯಗಳು ಈ ದೇಶದಲ್ಲಿ ನಡೆದರೂ ಕೂಡ, ಯಾವುದೇ ರೀತಿಯ ಪ್ರಚೋದನೆಯೇ ಆದರೂ ಕೂಡ ಅದಕ್ಕೆ ನಮ್ಮ ಕಾನೂನು ಅಂತಿದೆ. ಅವ್ರ ಮುಂದೆ ಹೋಗಿ ಅಹವಾಲುಗಳನ್ನು ಕೊಡಿ, ದೂರುಗಳನ್ನು ಕೊಡಿ, ಎಲ್ಲ ಸಾಧ್ಯತೆ ಇದೆ. ಆದರೆ ನೀವು ಹೇಳೋ ಪ್ರಕಾರ ಆಗಿದ್ದಿದ್ರೆ ಪೊಲೀಸ್ ತನಿಖೆ ನಡೀತಿದೆ. ಇಲ್ಲಿ ಪ್ರೇರಣೆ, ಪ್ರಚೋದನೆ ಇದು ದೊಡ್ಡ ಕಾನ್ಸೆಪ್ಟ್ ಆಗಲ್ಲ. ಈಗ ದುರ್ಘಟನೆ ಆದಮೇಲೆ ಯಾವ ಪ್ರಚೋದನೆ, ಪ್ರೇರಣೆ ಕೂಡ ಇಂಪಾರ್ಟೆಂಟ್ ಆಗೋದಿಲ್ಲ. ನೀವು ಏನು ದುಷ್ಕೃತ್ಯ ಮಾಡಿದ್ರಿ ಅದು ಮಾತ್ರ ಕನ್ಸಿಡರ್ ಆಗ್ತದೆ. ನೀವು ಅನುಭವಿಸ್ಬೇಕು. ಅನುಭವಿಸೋದ್ರಲ್ಲಿ ಸತ್ತೋಗಿ ನೀವಲ್ಲೇ. ನಿಮ್ಮಂಥವ್ರು ಈ ಭೂಮಿ ಮೇಲೆ ಬದುಕೋದಕ್ಕೆ ಲಾಯಕ್ಕೆ ಅಲ್ಲ. ಅಂಥ ಕಚಡಗಳು ನೀವೆಲ್ಲ, ಕಿಡಿಗೇಡಿಗಳು ನೀವು. ನಿಮ್ಮಿಂದ ಈ ಸಮಾಜಕ್ಕೆ ನೆಮ್ಮದಿ ಇಲ್ಲ. ನಿಮ್ಮಂಥವ್ರು ಈ ಸಮಾಜಕ್ಕೆ ಕಂಟಕ. ನಿಮ್ಮಂಥವ್ರು ಬದುಕಲೇಬಾರ್ದು. ಸಮಾಜದಲ್ಲಿ ಶಾಂತಿ, ಪ್ರೀತಿ, ಸಾಮರಸ್ಯಕ್ಕೋಸ್ಕರ ಬಾಯಿ ಬಡ್ಕೊತಾ ಇರ್ತೀವಿ, ಗಂಟ್ಲಿ ಕೈ ಹಾಕಿ ಹಂಗೆ ಎಳ್ದು ಹೊರಗೆ ಹಾಕ್ತೀರ. ಯಾವ ಮುಖನೂ ತೋರ್ಸೋಕ್ಕೆ ಉಳಿಸೋದೇ ಇಲ್ಲ ನೀವು, ನಾಚಿಕೆಗೆಟ್ಟವರು. ಪೊಲೀಸ್ ತನಿಖೆ ನಡೆಸಿದರೆ ಸರ್ಕಾರ ಸೂಕ್ತವಾದ ಕ್ರಮವನ್ನು ತಗೊಳ್ತಿದೆ. ಇದರಲ್ಲಿ ಹಿಂದೂ ಮುಸ್ಲಿಂ ಅಂತ ಬೆಳೆ ಬೇಯಿಸೋದು ಬೇಡ. ಚಿಕ್ಕಮಗಳೂರಿನಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಮನೆ ಮೇಲೆ ಮುಸ್ಲಿಮ್ರು ಕಲ್ಲು ತೂರಾಟ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕಳೆದ ವಾರ ಒಂದು ಘಟನೆ ದೊಡ್ಡ ಚರ್ಚೆ ಮಾಡಿದ್ರಿ ಮಾಧ್ಯಮಗಳೇ. ಕಡೆಗೆ ಒಂದಿಷ್ಟು ಹಿಂದೂ ಧರ್ಮಕ್ಕೆ ಸೇರಿದವರು
ಈ ಧರ್ಮಕ್ಕೆ ಸೇರಿದವರು ಅಲ್ಲ, ಇವರೆಲ್ಲ ಅಧರ್ಮಕ್ಕೆ ಸೇರಿದವರು. ಹಿಂದೂ ಆಗಲಿ ಮುಸ್ಲಿಂ ಧರ್ಮ ಆಗಲಿ, ಅಲ್ಲಿ ಹುಟ್ಟಿದ ಮಾತ್ರಕ್ಕೆ ಧರ್ಮಗಳು ಕೆಟ್ಟದನ್ನು ಬೋಧಿಸಿದೆ ಅಂತಲ್ಲ. ಕಿಡಿಗೇಡಿಗಳಿಗೆ ಧರ್ಮನೂ ಇಲ್ಲ, ಜಾತಿನೂ ಇಲ್ಲ. ಒಂದೊಂದು ಬದಿಯಲ್ಲಿ ಒಂದೊಂದು ಧರ್ಮದ ಕಿಡಿಗೇಡಿಗಳ ಅಟ್ಟಹಾಸ ಮಿತಿ ಮೀರ್ತಾ ಇದೆ. ಕಾನೂನಿನ ಮೂಲಕ ಇವರನ್ನು ಯಾವ ಪ್ರಮಾಣದಲ್ಲಿ ಮಟ್ಟ ಹಾಕ್ಬೋದು, ಆ ಚಿಂತನೆ, ಆ ಆಲೋಚನೆ, ಆ ತಿದ್ದುಪಡಿ ಮಾತ್ರ ನಾವು ನಿರೀಕ್ಷೆ ಮಾಡ್ತಾ ಇರೋದು ಸದ್ಯಕ್ಕೆ. ನಮಸ್ಕಾರ.